ಕಟಕಟೆಯಲ್ಲಿ ನಿಂತ ಸಿಎಂ ಸಿದ್ದರಾಮಯ್ಯ, ಮುಖ್ಯಮಂತ್ರಿಗಳನ್ನೇ ಕಟಕಟೆಯಲ್ಲಿ ನಿಲ್ಲಿಸಿದ ಬಿಜೆಪಿ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರಾದ ಸಿಎಂ ಸಿದ್ದು, ಬಿಜೆಪಿಯಿಂದ ಸಿಎಂ ಡಿಸಿಎಂ ವಿರುದ್ಧ ದೂರು ಹಿನ್ನೆಲೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ. ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಜಾಹೀರಾತುವನ್ನು ನೀಡಿತ್ತು. ಬಿಜೆಪಿಯಲ್ಲಿ ಸಿಎಂ ಸ್ಥಾನಕ್ಕೆ 2500 ಕೋಟಿಗೆ ಸೇಲ್ ಆಗಿದೆ ಎನ್ನುವಂತ ಆರೋಪ. ಸಚಿವರ ಹುದ್ದೆಗೆ 500 ಕೋಟಿ ನಿಗದಿ ಎಂಬ ಪ್ರಚಾರ. ಇನ್ನು ಕೋವಿಡ್ ಕಿಟ್ ಪೂರೈಕೆ, ಪಿಡಬ್ಲ್ಯೂಡಿ ಗುತ್ತಿಗೆ ಭ್ರಷ್ಟಾಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ 40% ಕಮಿಷನ್ ಆರೋಪ ಮಾಡಿದ ಕಾಂಗ್ರೆಸ್. ಈ ಆರೋಪಗಳ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ ಬಿಜೆಪಿ. ಮಾನನಷ್ಟ ಕೇಸ್ ಹಾಕಿದ್ದ ಕೇಶವ್ ಪ್ರಸಾದ್ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ. ಇನ್ನು ರಾಜ್ಯದಲ್ಲಿ ಈ ಹಿಂದೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಆರೋಪವನ್ನ ಮಾಡಿತ್ತು. 40% ಕಮಿಷನ್ ಆರೋಪ. ರಾಜ್ಯದಲ್ಲಿ 40% ಕಮಿಷನ್ನಿನ ಮಹಾ ಭ್ರಷ್ಟಾಚಾರ ಆಗ್ತಾ ಇದೆ. ಸಚಿವರ ಹುದ್ದೆಗೆ 500 ಕೋಟಿ ನಿಗದಿ ಮಾಡಿದ್ದಾರೆ. ಇನ್ನು ಸಿಎಂ ಸ್ಥಾನಕ್ಕೆ 2500 ಕೋಟಿಗೆ ಸೇಲ್ ಆಗಿಬಿಟ್ಟಿದೆ. ಇತ್ತ ಇನ್ನೊಂದು ಕಡೆ ಕಾಂಗ್ರೆಸ್ ಜಾಹೀರಾತುಗಳ ಸುರಿಮಳೆಯನ್ನೇ ಕೊಡ್ತಾ ಇತ್ತು ಬಿಜೆಪಿಯ ವಿರುದ್ಧ. ಇವೆಲ್ಲ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಮಾನನಷ್ಟ ಕೇಸನ್ನ ಹಾಕಿದ್ದಾರೆ. ಈ ಒಂದು ವಿಚಾರಣೆಗೆ ಸಂಬಂಧಿಸಿದಂತೆ ಇದೀಗ ಸಿಎಂ ಸಿದ್ದರಾಮಯ್ಯನವರೇ ಕಟಕಟೆಯಲ್ಲಿ ನಿಂತು ಬಿಟ್ಟಿದ್ದಾರೆ.